ರೆಕಾರ್ಡಿಂಗ್ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಬ್ಯಾಕ್ ಕ್ಯಾಮ್ರಾಯಿಂದ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಬಟ್ ಹೆಂಗಿದೆ ಏನೂ ಗೊತ್ತಿಲ್ಲ, ಬಿಕಾಸ್ ಇವಾಗಿರೋ ಲೈಟ್ಗೆ ಫ್ರಂಟಿಂದ ಚೆನ್ನಾಗಿ ಕಾಣ್ತಾಯಿಲ್ಲ ಅಂತ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ತುಂಬ ದಿನ ಆಗಿದೆ ನಾನು ಒಂದು ಸಿಟ್ಟಿಂಗ್ ಬ್ಲಾಗ್ ಎಲ್ಲ ಮಾಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಮೇ ಬಿ ತುಂಬ ದಿನ ಆಗಿದೆ ನಾನು ಸಿಟ್ಟಿಂಗ್ ವಿಡಿಯೋ ಮಾಡಿ. ಆ್ಯಂಡ್ ಆಲ್ಸೋ ಲುಕ್ ಆಟ್ ಮೀ. ಈ ಡ್ರೆಸ್ ಮೇ ಬಿ ಒಂದು 9-10 ಇಯರ್ಸ್ ತಂದ್ಕೊಳ್ಳೋಣ. ಸೊ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಈ ಡ್ರೆಸ್, ಬಿಕಾಸ್ ನಾನು ಅವಾಗೇನೆ ಈ ರೇಂಜ್ ವರ್ಕ್ ಇರೋ ಅಂತ ತೊಗೊಂಡಿದ್ದೆ. ಐ ಲೈಕ್ ದಿಸ್ ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಯೂಸ್ ಮಾಡಿಬಿಟ್ಟಿದ್ದೀನಿ. ಲೈಕ್ 8 ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳೋಣ. 8 ಇಯರ್ಸ್ ಬ್ಯಾಕಲ್ಲಿ ಸಿಕ್ಕಾಪಟ್ಟೆ ಯೂಸ್ ಮಾಡಿಬಿಟ್ಟಿದೆ. ಆಮೇಲೆ ಅದು ಎಲ್ಲಿ ಹಾಕ್ಬಿಟ್ಟಿದ್ನೋ ಗೊತ್ತಿಲ್ಲ. 19 ಈ ಡ್ರೆಸ್ನ ತುಂಬ ಯೂಸ್ ಮಾಡ್ತಿದ್ದೆ. ಆಫ್ಟರ್ 19 ನಾನು ಈ ಡ್ರೆಸ್ಸೇ ಯೂಸ್ ಮಾಡಿಲ್ಲ. ಬೀರೋಲ್ಲಿ ಒಂದು ಮೂಲೆಯಲ್ಲಿ ಇರ್ತಿತ್ತು. ಬಟ್ ಇವತ್ತು ನನ್ನ ತಂಗಿ ಮನೇಲಿ ವ್ರತ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸೋಣ, ಬಟ್ ಸ್ಯಾರಿ ಬೇಡ ಅಂದ್ಕೊಂಡು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಲ್ಯಾಗ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ಟೈಟಲ್ ಥಂಬ್ನೈಲಲ್ಲಿ ನೋಡೇ ಇರ್ತೀರ. ಮೈ ಕ್ಯಾರೆಟ್ಲೈನ್ ಪರ್ಚೇಸ್ ನನ್ನ ಬರ್ಡೇಗೆ ಅಂತ ಸಿಕ್ಕಾಪಟ್ಟೆ ಬೇಗ ನಾನೇ ತೊಗೊಬಿಟ್ಟಿದ್ದೀನಿ ಗಿಫ್ಟ್. ನಿಮ್ಗೆಲ್ರಿಗೂ ಗೊತ್ತು, ನಾನು ಮೇ ಬಿ 2 ಇಯರ್ಸಿಂದ ನನ್ನ ಬರ್ಡೇಗೆ ಪರ್ಟಿಕ್ಯುಲರಾಗಿ ಗೋಲ್ಡೇ ತೊಗೊತಾ ಇದ್ದೀನಿ. ಬಿಕಾಸ್ ಐ ಲೈಕ್ ಗೋಲ್ಡ್. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಸಿಂಪಲ್ ಡೇಂಟಿ ಜ್ಯುವೆಲರಿ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಗೆಲ್ರಿಗೂ ನೆನಪಿದ್ರೆ ಈ ರಿಂಗ್ ತೊಗೊಂಡಿದ್ದೆ ನಾನು ಹೋದ ವರ್ಷ ನನ್ನ ಬರ್ಡೇ ಮಂತ್ ಅಂತ. ಸೆಪ್ಟೆಂಬರ್ 1ಗೆ ಹೋಗಿ ತೊಗೊಬಿಟ್ಟಿದ್ದೆ. ಬಟ್ ಈ ಸತಿ ಜುಲೈಯಲ್ಲೇ ತಗೊಬಿಟ್ಟಿದ್ದೀನಿ, ಸೆಪ್ಟೆಂಬರಲ್ಲಿರೋ ಬರ್ಡೇಗೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಗೋಲ್ಡು. ನನಗೆ ಗೋಲ್ಡ್ ಅಷ್ಟೊಂದು ಟ್ರಸ್ಟ್ ಇರಲ್ಲ, ಬಟ್ ಸ್ಟಿಲ್ ಸ್ಟೋರಿ ಹೇಳ್ತೀನಿ ಯಾಕೆ ನಾನು ಆನ್ಲೈನಲ್ಲಿ ತೊಗೊಂಡೆ ಅಂತ. ಸೊ ಲೆಟ್ಸ್ ಅನ್ಬಾಕ್ಸ್. ಇದು ಅವರೇ ಅನ್ಬಾಕ್ಸ್ ಮಾಡಿಬಿಟ್ರು, ಬಿಕಾಸ್ ಏನೋ ವೆರಿಫಿಕೇಷನ್ ಅಂತೇನೋ ಇರುತ್ತಲ್ಲ. ಸೊ ಅವರೇ ಓಪನ್ ಮಾಡಿಬಿಟ್ಟು ಕೊಟ್ಟು ಹೋದರು. ಬಟ್ ಇಟ್ಸ್ ಓಕೆ. ಪರ್ಪಲ್, ಲೆಟ್ಸ್ ಪರ್ಪಲ್. ಟಾ 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 ಟಾ. ಸೊ ಈ ಪರ್ಪಲ್ ಬಾಕ್ಸ್ಗಾಗಿಯೇ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತು, ನಾನು ಈ ಸರನ ಕ್ಯಾರೆಟ್ ಲೈನಲ್ಲಿ ತೊಗೊಂಡೆ. ತುಂಬ ಇಷ್ಟಪಟ್ಟು ತೊಗೊಂಡೆ. ಫಸ್ಟ್ ಚೈನ್ಗಿಂತ ಈ ಬಾಕ್ಸ್ನ ತುಂಬ ಇಷ್ಟಪಟ್ಟಿದ್ದೆ. ಸೊ ಓಕೆ ಅಂತ ಹೋಗಿ ತೊಗೊಂಡೆ. ಬಟ್ ಅವರಲ್ಲಿ ಬಾಕ್ಸ್ ಕೊಡಲ್ಲ ಅಂದ್ಬಿಟ್ರು. ನನಗೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾವು ನಮ್ಮ ಮಮ್ಮಿಗೆ ಕರ್ಕೊಂಡು ಹೋಗ್ತಾರಲ್ಲ, ಆ ಥರ ಗೋಲ್ಡ್ ಅಂಗಡಿಗಳಿಗೆ ಮಾತ್ರ ಹೋಗಿದ್ದು. ನಾನು ಬ್ಲೂ ಸ್ಟೋನ್, ಕ್ಯಾರೆಟ್ ಲೈನ್ ಅಂತ ಯಾವತ್ತೂ ಹೋಗಿರಲಿಲ್ಲ. ನಾನೇ ಫಸ್ಟ್ ಟೈಮ್ ಹೋಗಿದ್ದು. ಸೊ ಆವಾಗ ಓಕೆ ಕೊಡ್ತಾರೆ, ಪ್ಯಾಕ್ ಮಾಡಿದ್ಮೇಲೆ ಕೊಡ್ತಾರೆ ಅಂತೆಲ್ಲ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಕಡೆಗೆ ಕೊಡಲಿಲ್ಲ. ಆಮೇಲೆ ಹೇಳಿದ್ರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಮಾತ್ರ ಅಂತ. ದೆನ್ ಓಕೆ ಫ್ಯೂಚರಲ್ಲಿ ನೋಡೋಣ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಸೊ ಈ ಸತಿ ನನ್ನ ಹಾರ್ಟ್ನ ಗಟ್ಟಿ ಮಾಡಿಕೊಂಡು ತೊಗೊಂಡೇ ಬಿಟ್ಟೆ ಆನ್ಲೈನಲ್ಲಿ ಈ ಬಾಕ್ಸ್ಗಾಗಿ. ಫೈನಲಿ ನನ್ನ ಹತ್ರ ಒಂದು ಕ್ಯಾರೆಟ್ ಲೈನ್ ಕ್ಯೂಟ್ ಬಾಕ್ಸ್ ಇದೆ. ಸೊ ಈ ಬಾಕ್ಸ್ಗಾಗಿ ಶಾಪಿಂಗ್ ಮಾಡಿದ್ದೀನಿ. ಇದೇನು ಇವಾಗ ಚಾಕ್ಲೇಟ್ಗೆ ಬಿಸ್ಕೆಟ್ಗೆ ಎಲ್ಲನೂ ಬರ್ತಿದೆ. ಬಟ್ ಸ್ಟಿಲ್ ಐ ವಾಂಟೆಡ್ ದಿಸ್ ಕ್ಯಾರೆಟ್ ಲೈನ್ ಬಾಕ್ಸ್, ಅದಕ್ಕಾಗಿಯೇ ತೊಗೊಂಡಿರೋದು. ಸೊ ಲೆಟ್ಸ್ ಓಪನ್ ದಿಸ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲನೂ. ಆ್ಯಂಡ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಟ್ರಸ್ಟ್ ವರ್ದಿ ಇದು. ಯಾಕೆಂದರೆ ಸೊ ನೀವು ನೋಡ್ತಿದ್ದೀರಾ, ಇದು ಬಬಲ್ ರ್ಯಾಪ್ ಆಗಿ ಬಂದಿರುತ್ತೆ. ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಸೆಕ್ಯೂರಾಗಿ ಬಂದಿರುತ್ತೆ. ವೆರಿಫಿಕೇಷನ್ ಇರುತ್ತೆ, ಸೈನ್ ಮಾಡಬೇಕು ಎಲ್ಲನೂ. ಸೊ ತೊಗೋಬೋದು ಆನ್ಲೈನಲ್ಲಿ. ಸೊ ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಕ್ಯೂಟ್ ನೋಟ್ ಇರುತ್ತೆ. ಹೇ ಯು, ವಿ ಆರ್ ಗೋಯಿಂಗ್ ಟು ಲುಕ್ ಸೋ ಗುಡ್ ಟುಗೆದರ್ ಆ್ಯಂಡ್ ವಿ ಕಾಂಟ್ ವೇಟ್ ಟು ಸಿ ಇಟ್. PS, ಡೋಂಟ್ ಫರ್ಗೆಟ್ ಟು ಟ್ಯಾಗ್ ಅಸ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಸ್ ಮೈ ಕ್ಯಾರೆಟ್ ಲೈನ್ ಸ್ಟೋರಿ. ಒಬ್ವಿಯಸ್ಲಿ ನಾನು ಆಲ್ರೆಡಿ ವೀಡಿಯೋ ಶಾರ್ಟ್ಸ್ ಹೋದಾಗೇ ಹಾಕ್ಬಿಟ್ಟಿದ್ದೀನಿ, ಟ್ಯಾಗ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಐ ಲವ್ ಕ್ಯಾರೆಟ್ ಲೈನ್ ಪ್ರಾಡಕ್ಟ್ಸ್. ಆ್ಯಂಡ್ ಇದು ಕ್ಯಾರೆಟ್ ಲೈನ್ ಒಂದು ನೋಟ್. ಏನಂದರೆ ಅಲ್ಲಿ ನೀವೇನಾದರೂ ಗಿಫ್ಟ್ ಮಾಡಬೇಕು ಅಂತ ಎಲ್ಲ ನೀವೇನಾದರೂ ಗಿಫ್ಟ್ ಮಾಡಬೇಕು ಅಂತಿದ್ರೆ ಅಲ್ಲೇ ನೋಟ್ ಕೂಡ ಮಾಡ್ಬೋದು. ಬಿಕಾಸ್ ಇದೊಂದು ಗ್ರೀಟಿಂಗ್ ಕಾರ್ಡ್ ಥರ, ಬಟ್ ಪ್ಲೇನ್ ಜಸ್ಟ್ ಈ ಥರ ಸಿ ಇರುತ್ತೆ. ಆ್ಯಂಡ್ ನಾನು ಹ್ಯಾಪಿ ಫೆಸ್ಟಿವಲ್ ಅಂತ ಹಾಕ್ಕೊಂಡೆ. ಬಿಕಾಸ್ ನನ್ನ ಬರ್ಡೇ ನಂಗೆ ಫೆಸ್ಟಿವಲ್ಲೇನೆ. ಹ್ಯಾಪಿ ಬರ್ಡೇ ಟು ಮಿ ಅಂತ ಅಂದ್ಕೊಂಡೆ. ಬಟ್ ಇಟ್ಸ್ ಓಕೆ, ಲೈಕ್ ವರಲಕ್ಷ್ಮಿ ಹಬ್ಬ ಇದೆ, ಗೌರಿ ಹಬ್ಬ ಇದೆ, ನನ್ನ ಬರ್ಡೇ ಇದೆ, ಎಲ್ಲ ಸೇರಿಬಿಟ್ಟು ಹಬ್ಬ ಅಂದ್ಬಿಟ್ಟು ಹಬ್ಬ ಮಾಡ್ಕೊಂಬಿಡೋಣ ಅಂತ ಹ್ಯಾಪಿ ಫೆಸ್ಟಿವಲ್ ಅಂತ ಹಾಕ್ಕೊಂಡಿದ್ವಿ. ಸಚ್ ಅ ಕ್ಯೂಟ್ ಗರ್ಲ್ ಅಲ್ವಾ ನಾನು.
ಆಮೇಲೆ ಇದು ಕಂಗ್ರ್ಯಾಚುಲೇಷನ್ಸ್ ಆನ್ ಓನಿಂಗ್ ಅ ಪೀಸ್ ಜ್ಯುವೆಲರಿ ದಟ್ ಶೈನ್ಸ್ ಜಸ್ಟ್ ಆ್ಯಸ್ ಬ್ರೈಟ್ ಆ್ಯಸ್ ಯು. ಆಮೇಲೆ ಇದರಲ್ಲಿ ಹ್ಯಾಂಡಲ್ ವಿತ್ ಲವ್, ಆಮೇಲೆ ಅದರ್ ಥಿಂಗ್ಸ್ ಯು ನೀಡ್ ಟು ನೋ. ಇದರಲ್ಲಿ ರಿಟರ್ನ್ದು, ಬೈ ಬ್ಯಾಕ್ದು, ಲೈಫ್ ಟೈಮ್ ಎಕ್ಸ್ಚೇಂಜ್ ಅದರೆಲ್ಲನೂ ಮೆನ್ಷನ್ ಮಾಡಿರ್ತಾರೆ ಒಂದು ಕಾರ್ಡ್. ಸೊ ಇದೆಲ್ಲ ಈ ಥರ ಒಂದು ಕಾರ್ಡ್. ಸೊ ಕಮಿಂಗ್ ಟು ದ ಪಾಯಿಂಟ್ ಗೈಸ್, ಇದೇ ಬಾಕ್ಸ್. ಸೊ ಇದಿರುತ್ತಾ, ಇದನ್ನು ಹಿಂಗೆ ಜಸ್ಟ್ ಪುಲ್ ಮಾಡಿದ್ರೆ ಈ ಬಾಕ್ಸ್ ಮೇಲೆ ಬರುತ್ತೆ. ತುಂಬ ಫ್ಯಾನ್ಸಿಯಾಗಿರುತ್ತೆ. ಅದಕ್ಕಾಗಿಯೇ ನಂಗೆ ಆನ್ಲೈನ್ ಪರ್ಚೇಸ್ ಮಾಡಬೇಕಂತ ಅನಿಸಿದ್ದು, ಈ ಥರ ಫ್ಯಾನ್ಸಿ ಸ್ಟಫ್ ನೋಡಿ. ಆ್ಯಂಡ್ ಇನ್ನೊಂದೇನೆಂದರೆ, ಈ ಪ್ಯಾಕೆಟ್ ಇದೆಯಲ್ಲ, ಇದು ಕೂಡ 3 ಆಪ್ಷನ್ ಇರುತ್ತೆ. ಸೊ 3ಅಲ್ಲಿ ನೀವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿದ್ರೆ ಅವ್ರು ಅದನ್ನು ಪ್ಯಾಕ್ ಮಾಡಿ ಕಳಿಸ್ತಾರೆ. ನನ್ನ ಹತ್ರ ಒಂದು ಥರ ಆಲ್ರೆಡಿ ಕ್ಯಾರೆಟ್ ಲೈನ್ ಈ ಚೈನ್ ತೊಗೊಂಡಾಗ ಬಂದಿತ್ತು. ಸೊ ದಿಸ್ ಇಸ್ ಮೈ ಸೆಕೆಂಡ್ ಪ್ಯಾಕೇಜ್. ಸೊ ಇಲ್ಲೂ ಅಷ್ಟೇ, ಇದನ್ನು ಇಟ್ಕೊಂಡು ಹೀಗೆ ಪುಲ್ ಮಾಡೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಸ್ಮಾಲ್ ಚೈನ್. ಏನೋ ದೊಡ್ಡದೆಲ್ಲ ತೊಗೊಬಿಡ್ತೀನಿ, ಯಾವುದೂ ಹಾಕೊಳ್ಳಲ್ಲ ನಾನು. ಸೊ ನಾನು ಇವತ್ತೇ ವಿಡಿಯೋ ಮಾಡೋಕ್ಕೆ ರೀಸನ್ ಏನು ಅಂತ ಆವಾಗೇ ಹೇಳಿದ್ದೀನಿ ಅನಿಸುತ್ತೆ. ಸೊ ಇವತ್ತು ನನ್ನ ತಂಗಿ ಮನೆಯಲ್ಲಿ ಸಾಯಿಬಾಬಾ ವ್ರತ ಲಾಸ್ಟ್ ಪೂಜೆ ಇದೆ. ಸೊ ಅವ್ರ ಮನೇಲಿ ದೇವ್ರಿಗೆ ಹಾಕ್ಬಿಟ್ಟು ಆಮೇಲೆ ನಾನು ಹಾಕ್ಕೊಳ್ಳೋಣ ಅಂತ. ಸೊ ಬ್ಯಾಂಗಲ್ ಇದೆಯಲ್ಲ, ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಆ ಬ್ಯಾಂಗಲ್ನ ನಾನು ಹಬ್ಬದವರೆಗೂ ಕಾದು, ಅದು ನನ್ನ ತಂಗಿ ಮನೇಲೇ ದೇವ್ರು ಕುಂಡ್ರಿಸಿರ್ತಾಳಲ್ಲ, ಅಲ್ಲಿ ನಾನು ಬ್ಯಾಂಗಲ್ ಇಟ್ಟು ಅವತ್ತಿನ ದಿನವೇ ಹಾಕ್ಕೊತೀನಿ. ಸೊ ದಿಸ್ ಇಸ್ ದ ಚೈನ್ ಗೈಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಕ್ಚುಲಿ ಸ್ವಲ್ಪ ವೈಟಾಗಿದ್ದೀನಲ್ಲ, ಈ ವೈಟ್ ಪೋಲು ಸೂಪರಾಗಿ ಕಾಣುತ್ತೆ. ಆ್ಯಂಡ್ ಪಿಂಕ್ ಅಂತೂ ಲಿಟ್ರಲಿ ಸಕ್ಕತ್ತಾಗಿ ಕಾಣುತ್ತೆ. ಏನಿಲ್ಲ, ನೀವು ನಾಳೆಯಿಂದಾನೇ ವೀಡಿಯೋದಲ್ಲಿ ನೋಡ್ಬಿಡ್ತೀರಾ, ಬಿಕಾಸ್ ನಾವು ಗೊತ್ತಲ್ಲ, ನಾವು ಕಾಯೋದೇ ಇಲ್ಲ. ಸೊ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲನೂ ನಾನು ಲಾಸ್ಟಲ್ಲಿ ಒಂದು ಪಿಕ್ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ. ಮೇ ಬಿ ಇದು 2.5 ಗ್ರಾಮ್ ಇದೆ, 14 ಕ್ಯಾರೆಟ್ ಆ್ಯಕ್ಚುಲಿ. ಬಟ್ ಇದು ನನಗೆ 21,000 ಇದ್ದಿದ್ದು, 20,000 ಏನೋ ಬಂತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪೂಜೆ ಆದಮೇಲೆ ಹಾಕ್ಕೊತೀನಲ್ಲ, ಆವಾಗ ಒಂದು ಶಾರ್ಟ್ಸ್ ಮಾಡಿ ತೋರಿಸುವ, ನಾಳೆನೇ ಒಂದು ವೀಡಿಯೋ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದರಲ್ಲಿ ಏನಂದರೆ ಅಡ್ವಾಂಟೇಜ್ ಇದಕ್ಕೆ ಹೇರ್ ಸಿಕ್ಕಾಕೊಳ್ಳೋದಾಗಲಿ ಏನೂ ಪ್ರಾಬ್ಲಮ್ ಇರೋಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಯಾವುದು ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾಯಿಲ್ಲ, ನನಗೆ ಅದ್ರ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕಾಗಿಯೇ ನಾನು ಅದೇ ಶಾಪ್ ಹುಡ್ಕೊಂಡು ಹೋಗಿ ತೊಗೊತೀನಿ. ನೆಕ್ಸ್ಟ್ ಕೂಡ ತೊಗೊಳ್ಳೋದಿದೆ, ಬಟ್ ಏನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ವಿಷನ್ ಬೋರ್ಡಲ್ಲಿ ಅಂದ್ಕೊಂಡಿದ್ದೆ ಡೈಮಂಡ್ ರಿಂಗ್ ತೊಗೋಬೇಕಂತ, ಅದು ಫುಲ್ ಡೈಮಂಡ್ ಇರುತ್ತಲ್ಲ ಆ ಥರ. ಬಟ್ ಅಷ್ಟು ತೊಗೊಂಡಿಲ್ಲ ಅಂದರೂ ಸಿಂಪಲಾಗಿರೋದು ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಇಯರಲ್ಲೋ ಇಲ್ಲ ನೆಕ್ಸ್ಟ್ ಇಯರಲ್ಲೋ ತೊಗೊತೀನಿ. ಸೊ ನಿಮಗೆ ಚೈನ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಪ್ರೈಸ್ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಯಾರಿಗಾರು ಲಿಂಕ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ನೀವು ಬೇಕಾದ್ರೆ ಸ್ಟೋರ್ ವಿಸಿಟ್ ಮಾಡ್ಬೋದು. ಆ್ಯಂಡ್ ಟ್ರಯಲ್ ಅಟ್ ಹೋಮ್ ಇದೆ. ವಿಡಿಯೋ ಕಾಲ್ ಆಪ್ಷನ್ ಕೂಡ ಇದೆ. ನಾನು ವಿಡಿಯೋ ಕಾಲ್ ಆಪ್ಷನ್ ಕೂಡ ತೊಗೊಂಡಿದ್ದೆ. ಸೊ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಇದರಲ್ಲೆಲ್ಲ ತೊಗೊಂಡ್ರೆ. ಆ್ಯಂಡ್ ಆಲ್ಸೋ ಇವಾಗ ಪರ್ಚೇಸ್ ಮಾಡೋದಕ್ಕೆ ಪಾಯಿಂಟ್ಸ್ ಎಲ್ಲ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ತೊಗೋಬೇಕು ಅಂದರೆ ಅದರಲ್ಲಿ 1,500 ಆ ಥರ ಎಲ್ಲ ಕಮ್ಮಿನೂ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಬ್ವಿಯಸ್ಲಿ ಇದು ಮೇ ಬಿ ಚಿಕ್ಕ ವಿಡಿಯೋ ಆಗಿರ್ಬೋದು, ಬಟ್ ನಾನೀಗ ತೊಗೊಂಡಿದ್ದೆ, ನಾನು ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ನನಗೂ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಸ್ಕ್ರ್ಯಾಚಿಂದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅವರೇ ಅನ್ಬಾಕ್ಸ್ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಬಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ಸ್ವಲ್ಪ ಅವೆಲ್ಲ ಹಾಗೇ ಆಗುತ್ತೆ. ಸೊ ನಿಮಗೆಲ್ಲ ಈ ಚೈನ್ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆ್ಯಂಡ್ ಆಲ್ಸೋ ನಿಮ್ಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.